ಅನಿಸುತ್ತೆ. ಎಸ್, ಫೈನಲಿ ಕೆಲವೇ ದಿನಗಳು ಬಾಕಿ ಇದೆ. ಸೊ ಇಡೀ ಜರ್ನಿ ಬಗ್ಗೆ ಒಬ್ಬೊಬ್ರು ಒಂದೊಂದು ರೀತಿ ಮಾತನಾಡ್ತಾ ಇದ್ದಾರೆ. ಫೈನಲಿ ಇಡೀ ಜರ್ನಿ ಬಗ್ಗೆ ನಿಮ್ಮ ಮಾತೇನು ಹೇಳ್ತೀರಿ? ತುಂಬ ಚೆನ್ನಾಗಿರುವಂಥ ಜರ್ನಿ. ಅಂದಿನ ಒಬ್ವಿಯಸ್ಲಿ ಈಗ ನೋಡಿ ಸರ್, ನೀವು ಬಂದು ನನಗೆ ಇಲ್ಲಿ ಚೌಚೌ ಬಾತ್ ಏನು ಟ್ರೈಲರ್ ಲಾಂಚ್ ಬಂದಾಗಲೂ ಟ್ರೈಲರ್ ಲಾಂಚ್ ನಂತರ ಬಿಗ್ ಬಾಸ್ ಬಗ್ಗೆ ಪ್ರೀತಿಯಿಂದ ಮಾತಾಡ್ತೀರಾ. ಅವಿನಾಶ್ ಅಂತ ಯಾರಂತ ಗೊತ್ತು. ಸೊ ಈ ಪ್ರೀತಿ ನಾನು ಇಟ್ಕೋತೀನಿ 100%. ನೀವು ಕೊಟ್ಟಂಥ ಒಂದು ರೆಸ್ಪೆಕ್ಟನ್ನು, ಗೌರವವನ್ನು ತಿರ್ಗಾ ನಾನು ನನ್ನ ಒಂದು ಕೆಲಸದಿಂದ ಅಥವಾ ನನ್ನ ಒಂದು ಮುಂದೆ ಮಾಡುವಂಥ ಕನ್ನಡ ಮಾತೆಗೆ ಮಾಡುವಂಥ ನನ್ನ ಕಲೆ ರೂಪದಲ್ಲಿ ಮಾಡುವಂಥ ಏನೇ ಕೆಲಸ ಅದರಲ್ಲಿ ನಾನು ಹಿಂದೆ ಕೊಡ್ತೀನಿ ಅಂತ ಹೇಳ್ತಾ, ಆ ಜರ್ನಿ ಕೊಟ್ಟಂಥ ಎಲ್ಲ ಒಳ್ಳೆ ವಿಚಾರಗಳು, ಪಾಸಿಟಿವಿಟಿನ ಹಿಡ್ಕೊಂಡು ಮುಂದೆ ಹೋಗ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆ್ಯಸ್ ಯೂಶುವಲ್ ಪ್ರತಾಪ್, ಸೊ ಮತ್ತು ಸಂಗೀತ, ವಿನಯ್, ಕಾರ್ತಿಕ್ ಅವರೆಲ್ಲರ ಗೇಮ್ ಪ್ಲ್ಯಾನ್ ಈಗ ಟೋಟಲಿ ಫೈನಲ್ ಅಂತಕ್ಕೆ ಹೋಗುವಂಥದ್ದು. ಸೊ ಅದರಲ್ಲಿ ಯಾರು ನಿಮಗೆ ತುಂಬ ಫೇಕ್ ಅನಿಸ್ತಾರೆ, ಯಾರು ಟ್ರೂ ಅನ್ನಿಸ್ತಾರೆ ಅಂತ ತಿರ್ಗಾ ಇದಕ್ಕೆ ಆ ಲೆವೆಲ್ ಕ್ವಶನ್ಗೆ ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ 2 ಲಕ್ಷದವರೆಗೆ ಸಂಪಾದಿಸ್ತಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬಂದ್ರಿ ನಾನು ಒಳಗಡೆ ಇದ್ದಾಗ ಕೇಳುವಂಥ ಬಿಗ್ ಬಾಸ್ ಕೇಳುವಂಥ ಕ್ವಶನ್ಗೆ ಆ್ಯಕ್ಚುಲಿ ನನಗೆ ಈ ಹಂತದಲ್ಲಿ ಎಲ್ಲರೂ ಅವರ ಒಂದು ಗೇಮ್ನ ಮುಗಿಸ್ಬಿಟ್ಟು ಇವಾಗ ಲಾಸ್ಟ್ ಏನು ಹೇಳ್ತಾರೆ, ಲಾಸ್ಟ್ ಆ ಪ್ಯಾಡನ್ನು ತೆಗೆಯುವಂಥ ಒಂದು ಟೈಮ್. ಆ್ಯಕ್ಚುಲಿ ಕ್ರಿಕೆಟ್ ಆಡ್ಬಿಟ್ಟು, ನಾನು ಕ್ರಿಕೆಟರ್ ಆಗೋದ್ರಿಂದ ನಾನು ಹೇಳುವಂಥ ಒಂದು ರೀತಿ. ಬಟ್ ಸಂಗೀತ ತುಂಬಾ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್. ನನಗೆ ತುಂಬ ಇಷ್ಟ ಕ್ಯಾರೆಕ್ಟರ್ ಕೂಡ ಅವರು, ನಿಜ ಹೇಳ್ತಾ ಇದ್ದೀನಿ. ನಾನು ಒಂದು ಒಳ್ಳೆ ಒಡನಾಟ ಕೂಡ ಇತ್ತು ಒಳಗಡೆ ಇರಬೇಕಾದ್ರೆ. ಸೊ ಅವ್ರು ಎಲ್ಲೂ ಫೇಕ್ ಅನಿಸಿಲ್ಲ ನನಗೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ವಿನಯ್ ಅವ್ರದ್ದು ಅಗ್ರೆಸಿವ್ ಕ್ಯಾರೆಕ್ಟರ್ ಆದ್ರೂ ಒಂದು ನಾನು ವಿನ್ ಆಗಲೇಬೇಕು ಅನ್ನೋ ಒಂದು ಛಲ ಇದೆ. ಸೊ ಅಲ್ಲೂ ಫೇಕ್ ಎಲ್ಲೂ ಅನಿಸಿಲ್ಲ ನನಗೆ. ಪ್ರತಾಪ್ ಅವರು ತುಂಬ ಜನ ಹೇಳ್ತಾರೆ ಅವರು ಸಿಂಪತಿ ಜನರಿಂದ ತಗೋಬೇಕು ಅಂತ ಒಂದು ಪ್ಲ್ಯಾನಿಂದ ಈ ಥರ ಆಡಿದ್ದಾರೆ ಅದು ಇದು ಅಂತ. ಬಟ್ ಎಂಡ್ ಆಫ್ ದ ಡೇ ಇಷ್ಟೊಂದು ಗೇಮ್ನ ಇಷ್ಟು ಫಿನಾಲೆವರೆಗೆ ಬರಬೇಕಾದ್ರೆ ಸುಮ್ಮನೆ ಸಿಂಪತಿಯಿಂದ ಮಾತ್ರ ಆಗಲ್ಲ. ಒಂದು ಚೆನ್ನಾಗಿ ಆಡಿರಬೇಕು, ಏನೋ ಇರಬೇಕು, ಮನುಷ್ಯನ ಹತ್ರ ಏನೋ ಇರಬೇಕು. ಸೊ ಇಲ್ಲ, ಎಷ್ಟೊಂದು ನಾವು ಹೋಗಿದ್ದೀವಿ, ಎಷ್ಟೊಂದು ಕಂಟೆಸ್ಟೆಂಟ್ಸ್, ಒಂದು 22 ಆಯ್ತು 19 ಕಂಟೆಸ್ಟೆಂಟ್ಸ್ ಇರಬೇಕು, ಅದರಲ್ಲಿ ಫಿನಾಲೆವರೆಗೆ ಬಂದಿದ್ದಾರೆ. ಸೊ ಅವರು ಫೇಕ್ ಅಂತ ಅನ್ಸಲ್ಲ. ಕಾರ್ತಿಕ್ ಅವ್ರದ್ದು ಗೇಮ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಸೊ ಐ ಥಿಂಕ್ ಇನ್ನು ಸಂತು ಪಂತು. ಸೊ ನನಗೆ ಹಾನೆಸ್ಟ್ ಆಗಿ ನಾನು ಎಲ್ಲಿ ಕೇಳಿದ್ರು ಯಾರು ಫೇಕ್ ಅಂತ ಅನಿಸಿಲ್ಲ ಸರ್. ಆ ಗೇಮ್ ಅಂತ ಬಂದಾಗ ಸ್ವಲ್ಪ ಸ್ವಾರ್ಥಿ ಆಗಿದ್ದಾರೆ, ಸೆಲ್ಫಿಶ್ ಆಗಿದ್ದಾರೆ, ನನ್ಗೆ ಬೇಕು ಅಂತಂತ ಮಾಡಿದ್ದಾರೆ ಕೆಲವೊಂದು ವಿಚಾರಗಳು, ನನಗೆ ಬೇಕೇ ಬೇಕು. ಬಟ್ ಫೇಕ್ ಅಂತ ಎಲ್ಲೂ ಯಾರು ಅನಿಸಿಲ್ಲ.